ಹನಿ ಟ್ರ್ಯಾಪ್ ಬಗ್ಗೆ ನನ್ನ ಹೇಳಿಕೆಗೆ ನಾನು ಬದ್ಧ. ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೀತಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಚಿವ ರಾಜಣ್ಣ ಮತ್ತೊಮ್ಮೆ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋದಲ್ಲ, ಹನಿ ಟ್ರ್ಯಾಪ್ ಆಗೋದು. ಸುಮ್ಮನೆ ಯಾರಾದರೂ ನಿಮ್ಮ ಹತ್ತಿರಕ್ಕೆ ಬರ್ತಾರಾ? ನೀವು ಹಾಯ್ ಏನದೇ ಅವರು ಹಾಯ್ ಅಂತಾರ ಅಂದಿರುವಂಥ DK ಶಿವಕುಮಾರ್ ಮೊದಲು ಕಂಪ್ಲೇಂಟ್ ಕೊಡಲಿ ಅಂದಿದ್ದಾರೆ. ಹೋರಾಟ ಮಾಡುವುದಾದರೆ ಮಾಡಬೇಕು, ಅದನ್ನ ಬಿಟ್ಟು ಹೀನ ಕೃತ್ಯ ಮಾಡಿಸಿ ಬಲಿಪಶು ಮಾಡಬಾರದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಸಿಎಂ ಭೇಟಿಯಾದ ಬಳಿಕ ದೂರು ನೀಡ್ತೀವಿ ಅಂತ ಸಚಿವ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಆದರೆ ಇವತ್ತು ಸದನದಿಂದ ಸಚಿವ ರಾಜೇಂದ್ರನ್ನ ನಾಪತ್ತೆ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ. ನ್ಯಾಯಮೂರ್ತಿಗಳ ನೇತೃತ್ವದ ತನಿಖೆ ಆಗಲಿ ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಬೊಮ್ಮಾಯಿ ಕಿಡಿಕಾರಿದ್ದು ನೈತಿಕತೆ ಕಳೆದುಕೊಂಡಿರುವ ಕ್ರಿಮಿನಲ್ ಕ್ಯಾಬಿನೆಟ್ ರಾಜ್ಯದಲ್ಲಿದೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅದರಂತೆ ನಾನು ಏನೆಲ್ಲ ಕಾನೂನಿನ ಕ್ರಮಗಳನ್ನು ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಲಿಖಿತವಾದಂಥ ದೂರನ್ನು ಕೂಡ ಸಲ್ಲಿಸ್ತೇನೆ. ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು, ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನ ತನಿಖೆನಲ್ಲಿ ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನು ಗೊತ್ತಿಲ್ಲ. ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂತದೆಲ್ಲ ತಡಿಬೇಕು. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ಆವಾಗ ಕರ್ನಾಟಕದಲ್ಲಿ CD ಆವಾಗ ಸದ್ದು ಆಗ್ತಾನೆ ಇರ್ತೈತೆ, ಏನೋ ಹೊಸದೇನೆಲ್ಲ ಆಗಿದೆ. ಅದು ಇನ್ಸಿಡೆಂಟ್ ಆಗಿದೆ, ಭಾಳ ಚರ್ಚೆ ಆಯಿತು, ತನಿಖೆನ ಆಯಿತು, ಸುದ್ದಿ ಆಯಿತು. ಆದರೆ ಅದು ಮಾಡಿದವ್ರು ಯಾರಂತ ಬರ್ದಿಲ್ಲ, ಏನು ತಾರ್ಕಿಕ ಅಂತ ಹೇಳೋದಿಲ್ಲ. ಇಬ್ಬರು ಮಾತ್ರ ಮುಂದೆ ಬಂದರು, ಹಿಂದೆ ಯಾರು ಬರ್ದಿಲ್ಲ. ಹೋರಾಟ ಮಾಡೋಂಗಿದ್ರೆ ರಾಜಕೀಯವಾಗಿ ಹೋರಾಟ ಮಾಡಬೇಕು. ಸೊ ನಿಮಗಾಗಲ್ಲ ಅಂತ ತಿಳಿದು ನೀವು ಈ ರೀತಿ ಬಲಿಪಶು ಮಾಡೋದು ಸರಿಯಾದ ಕ್ರಮ ಅಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪ್ ಆಗಿ ಮಾಡ್ತಿದ್ದಾರೋ ಅದನ್ನು ತನಿಖೆ ಆದಮೇಲೆ ಗೊತ್ತಾಗೋದು. ಸರ್, ನಿಮ್ಮ ಜೊತೆಗೆ ಬೇರೆ ನಮಗೂ ಆಗಿತ್ತಂತ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್? ಸದ್ಯಕ್ಕೆ ಯಾರು ಇಲ್ಲ. ಅಲ್ಲ, ಅದು ಅವ್ರನ್ನ ಕೇಳ್ಕೊಬೇಕು. ರಾಜಣ್ಣ ಅವ್ರನ್ನ ಇವತ್ತು ನಾಪತ್ತೆ ಮಾಡಿದ್ದಾರೆ. ಇದು ತನಿಖೆ ಆಗ್ಬೇಕಂತೇಳಿ ಅವರೇ ಹೇಳಿದ್ದು, ಅವರೇ ಸದನದಲ್ಲಿ ಅವರೇ ವಕ್ತವ್ಯ ಮಾಡಿದ್ದಾರೆ. ಇವತ್ತು ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ CD ಫ್ಯಾಕ್ಟ್ರಿಯ ಮಾಲೀಕರು ಅವರೇ ಇದನ್ನು ಮಾಡಿಸ್ತಾ ಇರುವಂಥದ್ದು ಕೇವಲ ತಮ್ಮ ಭವಿಷ್ಯ ಸಲುವಾಗಿ ತಾವು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಯಾರು ಅವ್ರ ವಿರುದ್ಧ ಅದಾರಲ್ಲ ಅವ್ರದ್ದೆಲ್ಲ CD ಮಾಡುವಂಥ ಕೆಟ್ಟ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರೇ. ಅರುಣಿಗೆ ಹನಿ ಟ್ರ್ಯಾಪ್ ಅಂದ್ರೆ ಯಾರೋ ರೆಕಾರ್ಡ್ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡೋದು ಹನಿ ಟ್ರ್ಯಾಪ್. ಈಗ ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋ ಈ ಪ್ರಜ್ವಲ್ ರೇವಣ್ಣ ಕೇಸ್ನ ಇವ್ರು ಹೆಂಗ್ ಇದ್ರ ಜೊತೆಗೆ ಸೇರಿಸ್ಕೋತಾರೆ? ಆ ವಿಚಾರದಲ್ಲಿ ಪೆನ್ ಡ್ರೈವ್ಗಳನ್ನ ಚುನಾವಣೆ ಹಿಂದಿನ ದಿನಾನೇ ಹರಾಜು ಹಾಕಿದ್ರಲ್ಲ ಎಲ್ಲಾ ಕಡೆನೂ, ಅದು ರಾಜಕೀಯ. ಅದಾದ ನಂತರ ತನಿಖೆಗೆ ಕೊಟ್ಟಿರೋದಿದೆಯಲ್ಲ, ಅದರಲ್ಲಿ ಆಸಕ್ತಿ ತೋರಿಸಿರುವಂತಹ ವಿಚಾರ. ಇಲ್ಲಿ ಪದೇ ಪದೇ ರಾಜಣ್ಣ ಅವರು ಹೇಳ್ತಾ ಇರುವಂತದ್ದು ಏನು, ತನಿಖೆ ಆಗಲಿ ಹಂಗಾಯ್ತು, ಅವ್ರ ಮೇಲ್ ಮಾಡಿದ್ರು ಇವ್ರ ಮೇಲ್ ಮಾಡಿದ್ರು. ಈ ಡ್ರಾಮಾ ಎಲ್ಲ ನೀವು ಹೇಳ್ತಾ ಹೋಗ್ಬಿಟ್ರೆ ನಿಮ್ಮನ್ನ ಡ್ರಾಮಾ ಮಾಸ್ಟರ್ ಅಂತಾನೆ ಕರಿಬೇಕಾಗತ್ತೆ. ಕೊಡ್ಲಿ ದೂರು. ಪೊಲಿಟಿಕಲಿ ನೀವು ಒಂದು ಗೇಮ್ ಆಡ್ತಾ ಇದ್ದೀರಾ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಒಂದು ವಾರದಿಂದ ಈ ಬೆಳವಣಿಗೆ ಆಗ್ತಾ ಇದ್ರು ಕೂಡ ನೀವು ಕಂಪ್ಲೇಂಟ್ ಅನ್ನ ಕೊಡ್ಲೆ, ತನಿಖೆ ಆಗ್ಲಿ ಅಂತ ನೀವು ಹೇಳ್ತೀರಾ ಒಬ್ಬ ಸಚಿವರಾಗಿದ್ಕೊಂಡು. ಆ ಕಡೆ ಗೃಹ ಮಂತ್ರಿ ಹೇಳ್ತಾರೆ ನಮಗೆ ಇನ್ನೂ ಕಂಪ್ಲೇಂಟೇ ಕೊಟ್ಟಿಲ್ಲ, ನಾವೇನ್ ಮಾಡ್ಬೇಕು ಅಂತಾರೆ. ಇಬ್ರು ಡ್ರಾಮಾ ಮಾಡ್ತಾ ಇದ್ದೀರಾ. ಡ್ರಾಮಾ ಮಾಸ್ಟರ್ ಅಂತ ನಿಮ್ಮನ್ನು ಕರಿಬೇಕಾ ರಾಜಣ್ಣ ಅವರೇ? ಕರಿಬೇಕಾ? ಯಾಕೆಂದ್ರೆ ಹಾಗೆ ಅನಿಸ್ತಾ ಇದೆ. ಒಂದ್ ಕಡೆಗೆ ದೂರು ಕೊಡಿ ಅಂತ ಅವ್ರು ಹೇಳ್ತಾರೆ, ತನಿಖೆ ಆಗ್ಲಿ ಆಮೇಲೆ ಎಲ್ಲ ಗೊತ್ತಾಗತ್ತೆ ಅಂತಾರೆ. ಇಬ್ರು ಸೇರ್ಕೊಂಡು ಏನ್ ಜನರ ಜೊತೆಗೆ ಡ್ರಾಮಾ ಮಾಡ್ಕೊಂಡು ಕೂತಿದ್ದೀರಾ? ಆಮೇಲೆ ಅವ್ರು ಕರೆಕ್ಟ್ DK ಶಿವಕುಮಾರ್ ಹೇಳಿದ್ದು, ಹಲೋ ಅಂದಿದ್ರೆ ಈ ಕಡೆ ಹಲೋ ಅಂದ್ರೆ ಆ ಕಡೆಯಿಂದ ಹಲೋ ನಕ್ಕಾಗತ್ತೆ ಅಲ್ವಾ? ಯಾರು ಸುಮ್ನೆ ಬಂದ್ಬಿಟ್ಟು ಹಲೋ ಅಂದ್ರೆ ಹುಚ್ಚ ಅಂತಾರೆ. ಕರೆಕ್ಟ್ ಅದು. ಅವ್ರು ಹೇಳಿದ್ದದನ್ನೇ, ಕಂಪ್ಲೇಂಟ್ ಕೊಡ್ರಿ ಫಸ್ಟ್ ಅಂತ ಹೇಳಿ. ನನಗೆ ಈಗಲೂ ಅರ್ಥ ಆಗದಿರುವಂತದ್ದು, ಒಂದು 6 ತಿಂಗಳಿಂದ ಇದು ನಡೀತಾ ಇದೆ ಅಂತೀರಾ, 1.5 ತಿಂಗಳಿಂದ ಈ ಅಟೆಂಪ್ಟ್ ಆಗಿದೆ ಅಂತಿದ್ದೀರಾ. ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಜೊತೆಗೆ ನಿನ್ನೆ ಸದನದಲ್ಲಿ ಅದನ್ನು ಹೇಳಿದ ನಂತರ ನಾನು ಇವಾಗಲೇ ಹೋಗಿ ಪರಮೇಶ್ವರ್ಗೆ ದೂರು ಕೊಡ್ತೀನಿ ಅಂತ ಹೇಳಿದಂಥವ್ರು ಇಲ್ಲಿವರೆಗೂ ದೂರನ್ನ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೀನಿ, ಗೃಹ ಮಂತ್ರಿಗಳನ್ನ ಭೇಟಿ ಆಗ್ತೀನಿ ಅಂತ ಅವರ ಮಗ MLC ರಾಜೇಂದ್ರ ಹೇಳ್ತಾರೆ, ಅವ್ರ ಮೇಲೂ ಅಟೆಂಪ್ಟ್ ಆಗಿದೆ ಅಂತಾರೆ. ಒಬ್ರು ಕಂಪ್ಲೇಂಟ್ ಕೊಡ್ತಿಲ್ಲ. ರಾಜಕೀಯ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ನಿಮ್ದು ಯಾವುದೋ ಹಿಡನ್ ಅಜೆಂಡಾ ಇದರಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಅಂತ ನಮಗಂತೂ ಅನಿಸ್ತಾ ಇದೆ. ಇಲ್ಲದೆ ಇದ್ರೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ರಿ, ಇಷ್ಟೊತ್ತಿಗೆ ಕೊಡಿ, ಆಮೇಲೆ ಮಾತಾಡಿ, ಉಳಿದಿದ್ದಲ್ಲ. ಇಲ್ಲ ಅಂದ್ರೆ ಅಲ್ಲಿಯವರೆಗೂ ನೀವು ಮಾಡ್ತಾ ಇರುವಂತದ್ದು ಒಂದು ರಾಜಕೀಯ ಹಿಡನ್ ಅಜೆಂಡಾ ಇಟ್ಕೊಂಡು ಒಂದು ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾಗತ್ತೆ.
ಇನ್ನು ವಿಧಾನಮಂಡಲ ಅಧಿವೇಶನದ ಕೊನೆಯ ದಿನ ಹಂಗಾಮ ಹೈಡ್ರಾಮಾ ನಡುವೆ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿಧೇಯಕ ಪಾಸ್ ಆಗಿದೆ. ಗದ್ದಲದ ನಡುವೆ ಮುಸ್ಲಿಮರಿಗೆ 4% ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಕೊಡುವ ವಿಧೇಯಕವನ್ನು ಎರಡೂ ಸದನಗಳಲ್ಲಿ ಸರ್ಕಾರ ಪಾಸ್ ಮಾಡಿಕೊಂಡಿದೆ. ಬಿಜೆಪಿ ಸದಸ್ಯರು ಬಿಲ್ ಪ್ರತಿ ಹರಿದು ಸ್ಪೀಕರ್ ಪೀಠ, ಕಾಂಗ್ರೆಸ್ ಸದಸ್ಯರತ್ತ ಕಾಗದಗಳನ್ನು ಎಸೆದು ಆಕ್ರೋಶ ಹೊರಹಾಕಿದರು. ಸ್ಪೀಕರ್ ಪೀಠದ ಮೇಲೂ ಕೆಲ ಸದಸ್ಯರು ಹತ್ತಿ ಕೂಗಾಡಿದರು. ಸಚಿವ ಭೈರತಿ ಸುರೇಶ್, ಕುಣಿಗಲ್ ಶಾಸಕ ರಂಗನಾಥ್ ಶಿವಲಿಂಗೇಗೌಡ ಸಿಎಂ ಬೆಂಬಲಕ್ಕೆ ನಿಂತರು. ಭೈರತಿ ಸುರೇಶ್ ಕೆರಳಿ ಕೆಂಡುವಾದರು. ವಿಪಕ್ಷ ಶಾಸಕರ ಮೇಲೆಯೇ ಪೇಪರ್ ಎಸೆದ್ರು. ವಿಧಾನಸಭೆಯಲ್ಲಿ ಅಂಗೀಕಾರ ಆದ ಬಿಲ್ ಪರಿಷತ್ಗೆ ಕಳಿಸಲಾಯಿತು, ಅಲ್ಲೂ ಪಾಸ್ ಆಯಿತು. ಇನ್ನು ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ನಿಯೋಗ ರಾಜಭವನಕ್ಕೆ ಭೇಟಿ ಕೊಟ್ಟು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ದೂರನ್ನು ಕೊಟ್ಟರು. ಕೆಟಿಪಿಪಿ ಮಸೂದೆಗೆ ಸಹಿ ಹಾಕದಂತೆ ಮನವಿ ಮಾಡಿರುವುದಾಗಿ ಅಶೋಕ್ ತಿಳಿಸಿದರು. ಯತ್ನಾಳ್ ಕೂಡ ಬಿಲ್ ವಿರುದ್ಧವಾಗಿ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದರು. ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಾದಿತ ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಮಧ್ಯೆ ಎರಡೂ ಸದನಗಳಲ್ಲಿ ಬೆಂಗಳೂರು ಅರಮನೆ ಭೂಮಿ ಬಳಕೆ ಮತ್ತು ನಿಯಂತ್ರಣ ವಿಧೇಯಕವೂ ಪಾಸ್ ಆಗಿದೆ. ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಅಭಿಯಂತರಗಳ ದಿನಾಂಕ 1 ರಿಂದ 5 ಈ ಮಾತಾಡಕ್ಕೆ ರೂಲ್ ಪ್ರಕಾರ ಆದರೆ ನಮೂದಿಸ ಮೊದಲಿಗೆ ಬಿಲ್ ಬರ್ಸಬೇಕು ನಿಮಗೆ, ಬಿಲ್ ಬರ್ಸಬೇಕು ನಿಮಗೆ, ಬಿಲ್ ಬರ್ಸಬೇಕು ನಿಮಗೆ. ಇದು ಸಂವಿಧಾನ ವಿರೋಧಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಧರ್ಮಾಧಾರಿತವಾದಂತ ಮೀಸಲಾತಿಯನ್ನ ಕೊಡಕ್ಕೆ ಅಧಿಕಾರನೇ ಇಲ್ಲ. ಇವರು ಕಾಂಗ್ರೆಸ್ ಅವರು ವೋಟ್ಗೋಸ್ಕರ, ವೋಟಿನ ರಾಜಕಾರಣಕ್ಕೋಸ್ಕರ, ವೋಟ್ ತಗೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ, ಹಿಂದೂಗಳಿಗೆ ದ್ರೋಹ ಬಗೆತಾ ಇದ್ದಾರೆ, ಅನ್ಯಾಯ ಬಗೆತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿ. ಅದಕ್ಕೋಸ್ಕರ ಗವರ್ನರ್ಗೆ ವಿನಂತಿಯನ್ನ ಮಾಡಿದ್ದೆ. ರಾಜ್ಯಪಾಲರ ಬಳಿ ಹೋಗ್ತೀವಿ. ಸರ್ಕಾರದ ಈ ಒಂದು ಬಿಲ್ಲು ಅದರ ವಿರೋಧ ಮಾಡ್ತಾ ಇದ್ವಿ. ಮುಸ್ಲಿಂ ಮೀಸಲಾತಿ ಅಸಂವಿಧಾನ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇದೆ. ಇದು ಮುಸ್ಲಿಮರದ್ದೇ ಗುತ್ತಿಗೆ. ಅದರಲ್ಲಿ ಮುಸ್ಲಿಂ ಅಂತ ಸೇರಿಸಿದಾರ, ಅಲ್ಪಸಂಖ್ಯಾತರು ಅಂತ ಸೇರಿಸಿದಾರ. ಅಲ್ಪಸಂಖ್ಯಾತರು ಮುಸ್ಲಿಂ ಅಲ್ಲಲ್ಲ, ಈಗ ಮೀಸಲಾತಿ 4% ಅನ್ನುವಂಥದ್ದು ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗತ್ತೆ, ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರಿಗೆ ಅನ್ನೋದಾದ್ರೆ ಇದು ಒನ್ ಸೈಡೆಡ್ ಆಗೋಗುತ್ತೆ, ದ್ರೋಹ ಮಾಡ್ದಂಗೆ ಆಗತ್ತೆ. ನೀವು ಅಲ್ಪಸಂಖ್ಯಾತರು ಅಂತ ನೀವು ಸೇರಿಸಿದ್ದೀರ. ಆದರೆ ಇದರಲ್ಲಿ 4% ಅಲ್ಲಿ ಕ್ರಿಶ್ಚಿಯನ್ಸಿಗೆ ಎಷ್ಟು ಪರ್ಸೆಂಟು, ಸಿಖ್ಖರಿಗೆ ಎಷ್ಟು ಪರ್ಸೆಂಟು, ಜೈನರಿಗೆ ಎಷ್ಟು ಪರ್ಸೆಂಟು ಡಿವೈಡ್ ಮಾಡಿ ಹೇಳಿ. ಇಲ್ಲಾಂದರೆ ನೀವು 4% ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ನೀವು ಮಾಡಿದ್ದೀರಾ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೋಸ್ಕರನೇ ಮಾಡಿದಂಗಿದೆ ನೀವು. ಯಾಕೆಂದರೆ ಲೀಡರ್ಸ್ಗಳೆಲ್ಲ ಮಾತನಾಡಿರೋದು ಮುಸ್ಲಿಂ ನಾಯಕರುಗಳೇ, ಹೋಗಿ ನಿಮಗೆ ಬೇಡಿಕೆ ಇಟ್ಟಿದ್ದು ಅವರೇ. ಹಾಗಿದ್ದಾಗ ಅಲ್ಪಸಂಖ್ಯಾತ ಹೆಸರಿನಲ್ಲಿ ನೀವು ಅನ್ಯಾಯ ಯಾಕೆ ಮಾಡ್ತಾ ಇದ್ರಿ ಇನ್ನುಳಿದಂಥವ್ರಿಗೆ? ಆಮೇಲೆ ವಿರೋಧ ಪಕ್ಷಗಳು ಹೋರಾಟ ಮಾಡಿ ಸದನಕ್ಕೆ ಇಳಿಯೋದು ನೋಡಿದ್ವಪ್ಪ, ಬಾವಿಗಿಳಿದು ಹೋರಾಟ ಮಾಡೋದು. ಸರ್ಕಾರದಲ್ಲಿರುವಂಥ ಸಚಿವರೂ ಬಂದ್ಬಿಟ್ಟು ಪೇಪರನ್ನೇ ಎಸ್ದಾಕೊಂಡ್ರೆ ಅದನ್ನೇನು ಜಗಳ ಮಾಡುವಂಥ ಜಾಗ ಅನ್ಕೊಂಡ್ಬಿಟ್ಟಿದಾರ? ಏನು ಕತೆ? ನಾನು ಬರ್ತೀನಿ ನೀನು ಬರ್ತೀನಿ ಜಗ್ಗಿ ಕುಸ್ತಿ ಮಾಡಕ್ಕೆ ನಿಂತ್ಕೊಂಡಿದ್ದೀರಾ? ಏನು ಕತೆ? ಫ್ರೀಡಮ್ ಪಾರ್ಕ್ ಅನ್ಕೊಂಡಿರೋ. ಅಯ್ಯೋ, ನಿಮಗೆ ಒಂದು ಗ್ರೌಂಡ್ ಕೊಟ್ಬಿಟ್ರಪ್ಪ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದ್ಸಲ. ಅವ್ರನ್ನೂ ಬಿಡಿ ಇವ್ರನ್ನೂ ಬಿಡಿ, ನೋಡೋಣ ಅದೇನು ಮಾಡ್ತಾರೆ. ಅವಾಗ ಯಾರೂ ಇರೋದಿಲ್ಲ, ಕೂತ್ಕೊಂಡ್ಬಿಟ್ಟು ಚೇರ್ ಹಾಕೊಂಡು ಕೂತ್ಕೊಂಡು ತಮಾಷೆಯಾಗಿ ಮಾತಾಡ್ಕೊಂಡು ಕೂತ್ಕೊಳ್ತಾರೆ. ಸುಮ್ಮನೆ ಇಲ್ಲಿ ಕ್ಯಾಮ್ರಾ ಇರುತ್ತೆ ಅಂತೇಳಿ ಇಷ್ಟೆಲ್ಲ ಕೊಟ್ಕೊಂಡು ಡ್ರಾಮಾ ಮಾಡ್ಕೊಂಡು ಓಡಾಡೋದು ಕತೆ ಇದು. ಇನ್ನು ಪರಿಷತ್ನಲ್ಲಿ ಕಾಂಗ್ರೆಸ್ನ ಪುಟಣ್ಣ ಆಡಿದ ಮಾತು ಕೋಲಾಹಲಕ್ಕೆ ಕಾರಣ ಆಯಿತು. ಸಂವಿಧಾನ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ವಿರುದ್ಧ ಆರೋಪಕ್ಕೆ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು, ಗದ್ದಲ ಮಾಡಿದ್ರು. ಇದಕ್ಕೆ ಪುಟ್ಟಣ್ಣ ಇಷ್ಟ ಬಂದ ಹಾಗೆ ಮಾತನಾಡೋಕೆ ಇದು ನಿಮ್ಮ ಅಪ್ಪನದಲ್ಲ ಅಂತ ಅಂದ್ರು. ಅಂದಿದಾರೋ ಇಲ್ವೋ? ಅಂದಿರುವಂತ ಶಬ್ದ ಇದ್ರೆ ಕೇಳಕ್ ಬರುತ್ತೆ. ಇದು ಬಿಜೆಪಿ ಸದಸ್ಯರನ್ನ ಕೆರಳುವಂತೆ ಮಾಡಿತು. ಪುಟ್ಟಣ್ಣರನ್ನ ಸದನದಿಂದ ಹೊರಗೆ ಹಾಕಬೇಕು ಅಂತ ಆಗ್ರಹಿಸಿದ್ರು. ಕಲಾಪ ಕೆಲ ಕಾಲ ಮುಂದೂಡಿಕೆ ಆದ ನಂತರ ಪುಟ್ಟಣ್ಣ ಹಾಗೆ ನಾನು ಹೇಳೇ ಇಲ್ಲ ರೀ, ಯಾರು ಅದನ್ನ ಬರೆದು ಕೊಟ್ಟವರು ಸಾಕ್ಷಿ ಕೊಡಬೇಕು, ಕೊಡದೆ ಹೋದ್ರೆ ಬರೆದು ಕೊಟ್ಟವರು ಶಿಕ್ಷೆ ಅನುಭವಿಸ್ತೀರಾ ಅಂತ ಬರಹಗಾರರಿಗೆಲ್ಲ ಆವಾಜ್ ಹಾಕಿದ ಪ್ರಸಂಗ ಎಲ್ಲ ಆಗಿದೆ ಅಂತೆ. ಕಲಾಪ ಆರಂಭವಾದ ಮೇಲೂ ಕೂಡ ಪುಟ್ಟಣ್ಣ ತಾವು ಆಡಿದ ಮಾತುಗಳನ್ನು ನಿರಾಕರಿಸಿದ್ದಾರೆ. ಸಭಾಪತಿ ಹೊರಟ್ಟಿ ಅವರು ಕಡತದಿಂದ ತೆಗೆದುಹಾಕಿದ್ರು. ಆಡೇ ಇಲ್ಲ ಅಂದ್ಮೇಲೆ ಕಡತದಿಂದ ಹೊರಗೆ ತೆಗೆದುಹಾಕೋದು ಹೆಂಗೆ? ಕೇಳಿಸ್ಕೊಂಡ್ಬಿಡೋಣ ಅಲ್ವಾ? ಕೇಳಿಸ್ಕೊಳ್ಳೋಣ. ಅವರಪ್ಪಂದು ಅಲ್ಲ, ಇವರಪ್ಪಂದು ಅಲ್ಲ. ಜನ ನಿಮ್ಮನ್ನು ಕಳಿಸಿದಾರೆ ಅಂತೇಳಿ ಅಲ್ಲಿ ಕೂತಿರೋದು ನೀವು. ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಿದ್ರೆ ಯಾವ್ಯಾವುದೋ ರೂಪದಲ್ಲಿ ಬಂದು ಕೂತಿದ್ದೀರಾ ನೀವು MLC ಸ್ಥಾನದಲ್ಲಿ. ನಿಜವಾಗಿಯೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಬಂದಿದ್ದೀರಾ ಗೊತ್ತಾಗಿರೋದು. ಅದರಲ್ಲೂ ಇದ್ದಾರೆ ಒಂದಿಷ್ಟು ಜನ ಸ್ಥಳೀಯವಾಗಿ.